ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರ ವಾಕ್ಯವನ್ನು ಆಲಿಸುತ್ತಿರುವಂತಹ ಒಲವಿನ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚೋಣ. ದೇವರ ಕರಗಳಲ್ಲಿ ನಮ್ಮನ್ನು ಸಮರ್ಪಿಸುತ್ತಾ ಈ ದಿನದ ದೇವರ ವಾಕ್ಯಗಳನ್ನು ಆಲಿಸಲು ಬೇಕಾದ ಕೃಪಾವರಗಳಿಗಾಗಿ ಒಂದು ಕ್ಷಣ ನಾವು ಪ್ರಾರ್ಥಿಸೋಣ. ಪರಿಶುದ್ಧರು, ಮಹೋನ್ನತರು, ಸರ್ವಶಕ್ತರು, ಚಿರಂಜೀವಿಯಾದ ದೇವರೇ, ಇಗೋ ದೇವ, ಈ ದಿನವನ್ನು ನೀವು ನಮಗೆ ದಾನವಾಗಿ ಅನುಗ್ರಹಿಸಿಕೊಟ್ಟು ಈ ದಿನದಲ್ಲಿ ನಿಮ್ಮ ದಿವ್ಯವಾದ ವಾಕ್ಯಗಳನ್ನು ಧ್ಯಾನಿಸಲು ನಮಗೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಈ ದೇವರ ವಾಕ್ಯವನ್ನು ಆಲಿಸುವಂತಹ ಪ್ರತಿಯೊಂದು ಮಕ್ಕಳನ್ನು ದೇವ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೇನೆ. ಈ ವಾಕ್ಯಗಳು ಪ್ರತಿಯೊಬ್ಬರ ಹೃದಯಗಳನ್ನು, ಹೃನ್ಮನಗಳನ್ನು ಸ್ಪರ್ಶಿಸಲಿ. ಈ ವಾಕ್ಯಗಳನ್ನು ಆಲಿಸುವಂಥ ನಿಮ್ಮ ಪ್ರೀತಿಯ ಮಕ್ಕಳು ಸ್ವಾಮಿ, ಈ ವಾಕ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವಿಸಲು ಬೇಕಾದಂಥ ಕೃಪೆಯನ್ನು ಕರುಣಿಸಿರಿ. ಪರಿಶುದ್ಧ ಮಾತೆ ಮರಿಯಮ್ಮನವರೇ, ಈ ಕ್ಷಣ ಮೊದಲುಗೊಂಡು ಈ ದೇವರ ವಾಕ್ಯವನ್ನು ಆಲಿಸುವಂಥ ಪ್ರತಿಯೊಂದು ನಿಮ್ಮ ಪ್ರೀತಿಯ ಮಕ್ಕಳಿಗಾಗಿ ನಿಮ್ಮ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸಿರಿ. ನಮೋ ಮರಿಯ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತರಿಗೂ ಸುತರಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ, ಹಾದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರೈಸ್ ದ ಲಾರ್ಡ್. ಒಲವಿನ ಸಹೋದರ ಸಹೋದರಿಯರೇ, ಈ ದಿನ ನಾವು ವಿಶ್ವಾಸ ಎಂಬ ಒಂದು ಅಂಶವನ್ನು ಕುರಿತು ಧ್ಯಾನಿಸೋಣ. ಈ ವಿಶ್ವಾಸ ಎಂದರೆ ಏನು? ಈ ವಿಶ್ವಾಸ ಎಂಬುದು ನಮಗೆ ಅಗತ್ಯವಾ? ಬೇಕಾಗಿದೆಯಾ? ಬೇಕಾಗಿದ್ದರೆ ಈ ವಿಶ್ವಾಸವೆಂಬುದು ಯಾವುದಕ್ಕಾಗಿ ನಮಗೆ ಉಪಯೋಗಕ್ಕೆ ಬರುತ್ತೆ ಎಂಬುದನ್ನು ಕುರಿತು ನಾವು ಧ್ಯಾನಿಸೋಣ. ಮತ್ತು ಈ ವ್ಯಕ್ತಿಯ ಜೀವನದಲ್ಲಿ, ಪ್ರತಿಯೊಬ್ಬ ಮಾನವನ ಜೀವನದಲ್ಲಿ ವಿಶ್ವಾಸವೆಂಬುದನ್ನು ಅಳವಡಿಸಿಕೊಂಡಾಗ ಅವನಿಗೆ ಸಿಗುವಂಥ ಪ್ರತಿಫಲ ಏನು ಎಂಬುದನ್ನು ನಾವು ಗುರುತಿಸಬೇಕಾಗಿದೆ. ಈಗ ಒಂದು ಸಣ್ಣ ಪ್ರಶ್ನೆಯನ್ನು ನಾನು ನಿಮ್ಮನ್ನು ಕೇಳೋದಾದರೆ, ಮೊಬೈಲ್ ಇದೆ ಇವತ್ತು ಪ್ರಸ್ತುತ ಪ್ರಪಂಚದಲ್ಲಿ. ಈ ಮೊಬೈಲ್ ನಮಗೆ ಬೇಕಾ? ಖಂಡಿತವಾಗಿಯೂ ಅಗತ್ಯವಾಗಿ ಇವತ್ತು ಬೇಕು. ಯಾಕೆಂದರೆ ಮೊಬೈಲಿಂದ ಇವತ್ತು ಯಾರು ಜೀವಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಅಷ್ಟೊಂದು ಈ ಮೊಬೈಲ್ಗೆ ನಾವು ನಮ್ಮನ್ನೇ ಒಪ್ಪಿಸ್ಕೊಟ್ಬಿಟ್ಟಿದ್ದೇವೆ. ನಮ್ಮನ್ನೇ ನಾವು ಸಂಪೂರ್ಣವಾಗಿ ಮೊಬೈಲ್ಗೆ ಅಳವಡಿಸ್ಕೊಂಡಿದ್ದೇವೆ. ಇವತ್ತು ಮೊಬೈಲ್ ಇಲ್ಲ ಅಂದರೆ ಜೀವಿಸ್ಲಿಕ್ಕೆ ಆಗ್ತಾ ಇಲ್ಲ ಮನುಷ್ಯ, ಅಷ್ಟೊಂದು ಅಟ್ಯಾಚ್ಮೆಂಟು. ಅದೇ ರೀತಿಯಲ್ಲಿ ಈ ವಿಶ್ವಾಸವೆಂಬುದನ್ನು ನಾವು ನಮ್ಮ ಜೀವನದಲ್ಲಿ ಉಪಯೋಗಿಸುವಾಗ ಏನೆಲ್ಲ ಸಿಗುತ್ತೆ ಎಂಬುದನ್ನು ಕುರಿತು ನಾವು ಧ್ಯಾನಿಸ್ತಾ ಇದ್ದೇವೆ. ಪ್ರಿಯರೇ, ಯಾಕೋಬರು ಬರೆದ ಪತ್ರಿಕೆ ಅಧ್ಯಾಯ 2 ವಾಕ್ಯ 17ರಲ್ಲಿ ದೇವರ ವಾಕ್ಯ ಹೀಗೆ ಬೋಧಿಸುತ್ತದೆ: ಸತ್ಕ್ರಿಯೆಗಳಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸ. ಸತ್ಕ್ರಿಯೆಗಳಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸ. ಅದೇ ಯಾಕೋಬರು ಬರೆದ ಪತ್ರಿಕೆ ಅಧ್ಯಾಯ 2 ವಾಕ್ಯ 26ರಲ್ಲಿ ದೇವರ ವಾಕ್ಯ ಹೇಳುತ್ತೆ: ಆತ್ಮವಿಲ್ಲದ ದೇಹ ಸತ್ತದ್ದು, ಅಂತೆಯೇ ಸತ್ಕ್ರಿಯೆಗಳಿಲ್ಲದ ವಿಶ್ವಾಸವೂ ಸಹ ಸತ್ತದ್ದೇ ಸರಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನನ್ನೊಲವಿನ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ಇವತ್ತು ನಮ್ಮ ಬದುಕಿನಲ್ಲಿ ವಿಶ್ವಾಸವೆಂಬುದು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಈ ದೇವರ ಮೇಲೆ ನಮಗಿರುವಂಥ ಭರವಸೆ, ನಂಬಿಕೆ ಎಂಬುದು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಯಾಕೆಂದರೆ ನಮ್ಮ ಬದುಕಿನಲ್ಲಿ ನಮ್ಮ ಜೀವನವನ್ನು ನಾವೇನು ಮಾಡ್ತಾ ಇದ್ದೇವೆ? ಈ ವಿಶ್ವಾಸದ ಮುಖಾಂತರ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕಾದಂಥ ನಾವು ನಮ್ಮ ಬದುಕನ್ನು ಈ ಲೌಕಿಕವಾದ ಉಪಕರಣಗಳಿಗೆ ಅಳವಡಿಸಿಕೊಂಡು ದೇವರಿಂದ ದೂರ ಹೋಗ್ತಾ ಇದ್ದೇವೆ. ಈ ಕಾರಣ ನಮಗೆ ವಿಶ್ವಾಸಿಸಲಿಕ್ಕೆ ಆಗ್ತಾ ಇಲ್ಲ. ಭಾನುವಾರ ಬಲಿಪೂಜೆಗೆ ಹೋಗ್ತೇವೆ, ನಾವು ಸಬ್ಬತ್ ದಿನದಲ್ಲಿ ಬಲಿಪೂಜೆಗೆ ಹೋಗ್ತೇವೆ, ಹಬ್ಬ ಹರಿದಿನಗಳಲ್ಲಿ ನಾವು ಬಲಿಪೂಜೆಗೆ ಹೋಗ್ತೇವೆ. ವಿಶ್ವಾಸದಿಂದ ಹೋಗ್ತೇವಾ? ಅಥವಾ ಈ ಬಲಿಪೂಜೆಯಲ್ಲಿ ನಮಗೆ ಎಷ್ಟು ಮಟ್ಟಿಗೆ ವಿಶ್ವಾಸವಿದೆ? ಎಲ್ಲರೂ ಹೋಗ್ತಾರೆ, ನಾನು ಹೋಗ್ತೀನಿ. ಭಾನುವಾರ ಆಯಿತು, ಕ್ರೈಸ್ತರಾದಂಥ ನಮಗೆ ಒಂದು ಕರ್ತವ್ಯ, ಅದು ಅಷ್ಟೇ, ವಿಶ್ವಾಸ ಅಲ್ಲ, ಒಂದು ಕರ್ತವ್ಯ ಮಾತ್ರ. ಎಲ್ಲರೂ ಹೋಗ್ತಾರೆ, ನಾನು ಹೋಗ್ತೇನೆ. ಯಾಕೆಂತ ಹೇಳಿದ್ರೆ, ಒಂದು ವೇಳೆ ನಾನು ಬಲಿಪೂಜೆಗೆ ಹೋಗಲಿಲ್ಲ ಅಂದರೆ ಯಾರೋ ಒಬ್ಬ ವ್ಯಕ್ತಿ ಕೇಳ್ತಾರೆ, ಯಾಕೆ ಇವತ್ತು ಭಾನುವಾರ ಅಲ್ವಾ, ನೀವು ಚರ್ಚ್ಗೆ ಹೋಗಿಲ್ವಾ? ಇನ್ನೊಬ್ರು ಕೇಳ್ತಾರಲ್ಲ, ಅದಕ್ಕೋಸ್ಕರ ನಾವು ಬಲಿಪೂಜೆಗೆ ಹೋಗ್ತೇವೆ. ಆದರೆ ಈ ವಿಶ್ವಾಸವೆಂಬುದನ್ನು ನೋಡುವಾಗ ಒಲವಿನ ಸಹೋದರ ಸಹೋದರಿಯರೇ, ಈ ಬೈಬಲ್ ಶ್ರೀ ಗ್ರಂಥದಲ್ಲಿ ಒಬ್ಬ ವ್ಯಕ್ತಿಯನ್ನು ಕುರಿತು ನಾವು ಧ್ಯಾನಿಸ್ತೇವೆ. ನಿಮಗೆ ಗೊತ್ತಿದೆ ಯಾರು ಅದು ವ್ಯಕ್ತಿ? ಯಾರು? ದೇವರಲ್ಲಿ ಅಪಾರವಾದ ವಿಶ್ವಾಸವನ್ನಿಟ್ಟು ವಿಶ್ವಾಸದ ಪಿತಾಮಹ ಎಂಬುದಾಗಿ ದೇವರಿಂದ ಕರೆಸಿಕೊಂಡಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಯಾರದು? ನಮ್ಮೆಲ್ಲರಿಗೂ ಗೊತ್ತಿದೆ, ಅಬ್ರಹಾಮ.
ಪ್ರಿಯರೇ, ಈ ಅಬ್ರಹಾಮನ ಬದುಕಿನಲ್ಲಿ ವಿಶ್ವಾಸದ ಪಿತಾಮಹ ಎಂಬುದಾಗಿ ಗುರುತಿಸಿಕೊಳ್ಳಬೇಕಾದ್ರೆ ಇವನು ಮಾಡಿದಂಥ ತ್ಯಾಗ ಏನು, ಕಾರ್ಯ ಏನು? ಹೋಗ್ಲಿ, ಅಬ್ರಹಾಮ ಯಾರು? ಅಬ್ರಹಾಮ ಒಲವಿನ ಸಹೋದರ ಸಹೋದರಿಯರೇ, ಇಸ್ರೇಲ್ ಜನಾಂಗಕ್ಕೆ ಸೇರಿದ ವ್ಯಕ್ತಿ ಅಲ್ಲ, ಬದಲಾಗಿ ಬೇರೆ ಒಂದು ಅನ್ಯ ಜನಾಂಗದ ವ್ಯಕ್ತಿ. ಈ ವ್ಯಕ್ತಿಯನ್ನ ಸರ್ವೇಶ್ವರ ಸ್ವಾಮಿ ಹೆಸರಿಡಿದು ಕರೆದರು. ಆದಿಕಾಂಡ ಪುಸ್ತಕ ಅಧ್ಯಾಯ 12ರಲ್ಲಿ ನಾವು ಕಾಣ್ತೇವೆ ಅಬ್ರಹಾಮನಿಗೆ ದೇವರ ಕರೆ. ಏನು ದೇವರ ಕರೆ? ಅಬ್ರಹಾಮನಿಗೆ ದೇವರ ಕರೆ ಬರುವಾಗ ಒಂದರಿಂದಿರುವಂಥ ವಾಕ್ಯಗಳಲ್ಲಿ ದೇವರ ವಾಕ್ಯಗೆ ಬೋಧಿಸುತ್ತದೆ. ಸರ್ವೇಶ್ವರ ಸ್ವಾಮಿ ಅಬ್ರಹಾಮನಿಗೆ ಹೀಗೆಂದರು, ನಿನ್ನ ಸ್ವಂತ ನಾಡನ್ನು, ಬಂಧು ಬಳಗದವರನ್ನು, ತವರು ಮನೆಯನ್ನು ಬಿಟ್ಟು ನಾನು ತೋರಿಸುವ ನಾಡಿಗೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡುತ್ತೇನೆ, ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರಿಗೆ ಘನತೆ ಗೌರವವನ್ನು ತರುತ್ತೇನೆ, ನೀನೇ ಆದರ್ಶವಾಗಿ ಬೆಳಗುವೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಈ ಅಬ್ರಹಾಮನು ಈ ದೇವರ ಸ್ವರಕ್ಕೆ ಕಿವಿ ಕೊಟ್ಟು ತನ್ನ ಸ್ವಂತ ನಾಡು, ಬಂಧು ಬಳಗ, ರಕ್ತ ಸಂಬಂಧಿಗಳು ಎಲ್ಲರನ್ನ ಬಿಟ್ಟು ದೇವರು ತೋರಿಸಿದಂಥ ದೂರದ ನಾಡಿಗೆ, ದೂರದ ಪ್ರದೇಶಕ್ಕೆ ತನ್ನ ಪ್ರಯಾಣವನ್ನು ಹೊರಟ. ಪ್ರಿಯರೇ, ಒಮ್ಮೆ ನಾವು ಚಿಂತಿಸಬೇಕು. ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇವತ್ತು ಈ ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ಪ್ರೀತಿಯ ಒಲವಿನ ಸಹೋದರ ಸಹೋದರಿಯರೇ, ಒಂದು ವೇಳೆ ದೇವರು ಇವತ್ತು ನಿಮ್ಮನ್ನು ಬಂದು, ನೀವು ಕಟ್ಟಿರುವಂಥ 1 ಅಂತಸ್ತು 2 ಅಂತಸ್ತು 3 ಅಂತಸ್ತು ಮಾಗಡಿ ಮನೆಗಳಿರ್ಬೋದು, ನೀವು ಸಂಪಾದನೆ ಮಾಡಿರ್ತಕ್ಕಂಥ ಕಾರು ಬಂಗ್ಲೆಗಳಿರ್ಬೋದು, ನೀವು ಸಂಪಾದನೆ ಮಾಡಿರ್ತಕ್ಕಂಥ ಹಣ ಆಸ್ತಿ ಆಗಿರ್ಬೋದು, ಅದೆಲ್ಲವನ್ನು ಬಿಟ್ಟು ನಾನು ತೋರಿಸುವಂತಹ ಒಂದು ಪ್ರದೇಶಕ್ಕೆ ಹೋಗು ಅಂತ ಹೇಳಿದ್ರೆ ನೀವು ಹೋಗ್ಲಿಕ್ಕೆ ರೆಡಿ ಇದ್ದೀರಾ? ಇದು ಪ್ರಶ್ನಿಸ್ಕೊಳ್ಬೇಕಾದಂಥ ಒಂದು ವಿಷಯ. ಏನು ಮಾಡ್ತೀವಿ ನಾವು? ಸ್ವಾಮಿ ಹೋಗ್ತೀವಿ, ಆದರೆ ಒಂದು ಪರ್ಮಿಷನ್ ಕೊಡಬೇಕು. ಏನು? ಇಲ್ಲಿ ನಾಡಿನಲ್ಲಿ ಬಂದು ನಾನು ತುಂಬ ಸಂಪಾದನೆ ಮಾಡಿದ್ದೀನಲ್ಲ, ಇದೆಲ್ಲವನ್ನು ಎತ್ಕೊಂಡು ತುಂಬಿಕೊಂಡು ಹೋಗಲಿಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತೀವಿ, ಹೌದಲ್ಲ? ಖಂಡಿತವಾಗಿಯೂ ಹೌದು. ಆದರೆ ಅಬ್ರಹಾಮ ಪ್ರಿಯರೇ, ಈ ದೇವರ ಸ್ವರವನ್ನು ಆಲಿಸಿದಂತಹ ಈ ವ್ಯಕ್ತಿ ತನಗಿದ್ದಂಥ ಸರ್ವಸ್ವವನ್ನು ಬಿಟ್ಟು ನನ್ನನ್ನು ಹೆಸರಿಡಿದು ಕರೆದ ದೇವರೇ ನನಗೆ ಸರ್ವಸ್ವ ಎಂಬುದಾಗಿ ವಿಶ್ವಾಸಿಸಿ ನಡೆದು ಹೋದ. ಇದರ ನಿಮಿತ್ತ ನಾವು ಧ್ಯಾನಿಸುವಾಗ ಪ್ರಿಯರೇ, ಈ ಅಬ್ರಹಾಮನ ಬದುಕಿನಲ್ಲಿ ಮಕ್ಕಳಿಲ್ಲ ಎಂಬ ಒಂದು ಅಂಶ ಎದ್ದು ಕಾಣುತ್ತೆ. ಈ ಅಬ್ರಹಾಮ ಮಕ್ಕಳಲ್ಲಿದ್ದಿರುವಂಥ ಒಂದು ತಂದೆ. ಆದರೆ ದೇವರು ಹೇಳಿದ್ರು, ನಾನು ನಿನ್ನನ್ನು ಒಂದು ದೊಡ್ಡ ಜನಾಂಗವನ್ನಾಗಿ ಆಶೀರ್ವದಿಸ್ತೇನೆ, ಮಾರ್ಪಡಿಸ್ತೇನೆ ಎಂಬುದಾಗಿ. ಪ್ರಿಯರೇ, ಇವತ್ತು ಮದುವೆಯಾಗಿ 5 ವರ್ಷ 10 ವರ್ಷ ಆಗುವಾಗ ಮಕ್ಕಳಿಲ್ಲ ಅಂತ ಹೇಳಿದ್ರೆ ನಮ್ಮ ಅವಸ್ಥೆ ಏನಾಗಿದೆ? ಇವತ್ತು ಹೇಳ್ತೀವಿ, ನಾವು ಯೋಚನೆ ಮಾಡ್ತೀವಿ, ಅಯ್ಯೋ 40 ವರ್ಷ ಆಯಿತು, 45 ವರ್ಷ ಆಯಿತು, ಮಕ್ಕಳಾಗಿಲ್ಲ. ಈ ಮುಪ್ಪಿನ ವಯಸ್ಸಿನಲ್ಲಿ ಮಕ್ಕಳಾದ್ರೆ ಎಂಥದ್ದು, ಹೇಗೆ ಮಾಡೋದು, ಹೇಗೆ ಸಾಕೋದು? ನಮ್ಗೆ ವಯಸ್ಸಾಯ್ತಲ್ಲ, ಯೋಚನೆ ಮಾಡ್ತೀವಿ. ಆದರೆ ಪ್ರಿಯರೇ, ದೇವರು ತಾವು ಮಾಡಿದ ವಾಗ್ದಾನದಂತೆ ಅಬ್ರಹಾಮನಿಗೆ 100ನೇ ವಯಸ್ಸಿನಲ್ಲಿ, ಮುಪ್ಪಿನ ವಯಸ್ಸಿನಲ್ಲಿ ಒಂದು ಮಗುವನ್ನು ಕೊಟ್ಟರು ಎಂಬುದಾಗಿ ನಾವು ಕಾಣ್ತೇವೆ. ಯಾಕೆ ನಾನು ಈ ವಿಷಯವನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈ ಅಬ್ರಹಾಮನನ್ನ ವಿಶ್ವಾಸದ ಪಿತಾಮಹ ಎಂಬುದಾಗಿ ಇಂದು ನಾನು ಮತ್ತು ನೀವು ಗುರುತಿಸುವುದಾದರೆ ಅದು ಹೇಗೆ ಸಾಧ್ಯವಾಯಿತು ಎಂಬುದನ್ನು ಚಿಂತಿಸಬೇಕು. ಹಾಗೆ ನೋಡುವಾಗ ಆದಿಕಾಂಡ ಪುಸ್ತಕ ಅಧ್ಯಾಯ 22ರಲ್ಲಿ ನಾವು ಒಂದು ಘಟನೆಯನ್ನು ನೋಡ್ತೇವೆ. ಏನಿದು ಘಟನೆ? ಹೆಸರಿಡಿದು ಕರೆದಂಥ ಸರ್ವೇಶ್ವರ ಸ್ವಾಮಿ ಮತ್ತೊಮ್ಮೆ ಅಬ್ರಹಾಮನಿಗೆ ಹೇಳ್ತಾ ಇದ್ದಾರೆ, ಮುಪ್ಪಿನ ವಯಸ್ಸಿನಲ್ಲಿ ನಾನು ನಿನಗೆ ಕೊಟ್ಟಂತಹ ನಿನ್ನ ಒಬ್ಬನೇ ಮುದ್ದು ಮಗನಾದಂತಹ ಇಸಾಕನನ್ನ ನೀನು ನನಗೆ ಬಲಿಯಾಗಿ ಅರ್ಪಿಸಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಸಾಧ್ಯವಾ? ಇದು ಸಾಧ್ಯವಾ? ಇವತ್ತು ಎಷ್ಟೋ ಜನ ತಾಯಂದಿರು ಈ ದೇವರ ವಾಕ್ಯವನ್ನು ನೀವು ಆಲಿಸ್ತಾ ಇರಬಹುದು. ನಿಮ್ಮ ಮನೆಯಲ್ಲಿರುವಂತಹ ಒಂದು 10 ವರ್ಷ 8 ವರ್ಷ ಅಥವಾ 12 ವರ್ಷದ ಒಂದು ಮಗನನ್ನು ಅನಾರೋಗ್ಯದ ನಿಮಿತ್ತ ನೀವು ಆಸ್ಪತ್ರೆಗಾಗಿ ಕರೆದುಕೊಂಡು ಹೋಗ್ತೀರಾ, ವೈದ್ಯರ ಬಳಿಗೆ ಕರ್ಕೊಂಡು ಹೋಗುವಾಗ ವೈದ್ಯರು ಹೇಳ್ತಾರೆ, ನಿಮ್ಮ ಮಗು ಇನ್ನು ಒಂದು 2 ಗಂಟೆ ಅಥವಾ 3 ಗಂಟೆ ಮಾತ್ರ ಜೀವಿಸಿರ್ಬೋದು, ನಮ್ಮ ಪ್ರಯತ್ನ ನಾವು ಮಾಡ್ತೇವೆ, ಮಿಕ್ಕಿದ್ದು ದೇವರ ಚಿತ್ತ. ಅಂದರೆ ಪ್ರಿಯರೇ, ನಿಮ್ಮ ಅವಸ್ಥೆ ಏನು? ನಿಮ್ಮ ಅವಸ್ಥೆ ಏನು? ನಿಮ್ಮ ಚಿಂತನೆ ಏನು? ನಿಮ್ಮ ಭಾವನೆಗಳೇನು? ನಿಮ್ಮ ದುಃಖ, ನಿಮ್ಮ ನೋವು, ವೇದನೆಗಳೇನು? ಆದರೆ ಅಬ್ರಹಾಮನ ಬದುಕಿನಲ್ಲಿ ದೇವರು ಇದನ್ನೇ ಕೇಳಿದರು. ಮುಪ್ಪಿನ ವಯಸ್ಸಿನಲ್ಲಿ ಕೊಟ್ಟಂಥ ಮಗು. ಅಬ್ರಹಾಮ ಚಿಂತಿಸಿರ್ಬೋದು, ನನ್ನ ಒಲವಿನ ಸಹೋದರ ಸಹೋದರಿಯರೇ, ದೇವ
ನಿನ್ನ ಸಂತತಿಯನ್ನು ಆಕಾಶದ ನಕ್ಷತ್ರಗಳಷ್ಟು ಸಮುದ್ರ ತೀರದ ಮರಳಿನಷ್ಟು ನಾನು ಹೆಚ್ಚಿಸ್ತೀನಿ ಅಂತೇಳಿ ನೀವು ವಾಗ್ದಾನ ಮಾಡಿದ್ರಿ. ಮುಪ್ಪಿನ ವಯಸ್ಸಿನಲ್ಲಿ ಒಬ್ಬನೇ ಒಬ್ಬ ಮಗನನ್ನು ನೀವು ಕೊಟ್ಟಿದ್ದೀರಿ. ಇವತ್ತು ಆ ಮಗನನ್ನೇ ನೀವು ಬಲಿಯಾಗಿ ಕೇಳ್ತಾ ಇದ್ದೀರಲ್ಲ. ಇನ್ನು ನನ್ನ ಸಂತತಿ ಎಲ್ಲಿ ಆಕಾಶದ ನಕ್ಷತ್ರಗಳಷ್ಟು ಅಥವಾ ಸಮುದ್ರ ತೀರದ ಮರಳಿನಷ್ಟು ಹೆಚ್ಚಿಸಲಿಕ್ಕೆ ಸಾಧ್ಯ? ಒಲವಿನ ಸಹೋದರ ಸಹೋದರಿಯರೇ, ಆದರೂ ಅಬ್ರಹಾಮ ದೇವರಲ್ಲಿ ವಿಶ್ವಾಸವನ್ನು ಇಟ್ಟ ನಿಮಿತ್ತ ಹಿಂಜರಿಯಲಿಲ್ಲ ಎಂಬುದಾಗಿ ದೇವರ ವಾಕ್ಯ ನೋಡುತ್ತೆ. ಈ ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯದಲ್ಲಿ ಒಂದು ಸಂಭಾಷಣೆ ಅಥವಾ ಒಂದು ಕಾರ್ಯವನ್ನು ನಾವು ಕಾಣ್ತೇವೆ. ಏನದು? ದೇವರ ವಾಗ್ದಾನದ ಮೇರೆಗೆ ಅಬ್ರಹಾಮನು ತನ್ನ ಮಗ ಇಸಾಕನನ್ನು ಬಲಿ ಕೊಡಲು ಸಿದ್ಧನಾದಂಥ ವ್ಯಕ್ತಿ ತನ್ನ ಮನೆಯಿಂದ ಹೊರಟ. ಪ್ರಿಯರೇ, ಈ ಒಂದು ವಿಶ್ವಾಸವನ್ನು ಕುರಿತು ಬೋಧಿಸುವಾಗ ಒಮ್ಮೆ ನಾವು ಚಿಂತಿಸಬೇಕು, ನಮ್ಮ ಬದುಕಿನಲ್ಲಿ ಏನಾದರೂ ಇಂತಹ ಒಂದು ಘಟನೆಗಳು ಸಂಭವಿಸಿದರೆ ಹೇಗಿರುತ್ತೆ? ನಮ್ಮ ವಿಶ್ವಾಸವನ್ನು ದೇವರು ಒಂದು ವೇಳೆ ಈ ರೀತಿಯಲ್ಲಿ ಪರೀಕ್ಷಿಸಿದ್ರೆ ನಮ್ಮ ಅವಸ್ಥೆಗಳೇನು? ನಮ್ಮ ವಿಶ್ವಾಸವನ್ನು ಎಷ್ಟರ ಮಟ್ಟಿಗೆ ನಾವು ಕಾಪಾಡಿಕೊಳ್ತೇವೆ? ಪ್ರಿಯರೇ, ಇಂದು ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾನು ನಿಮ್ಮ ಮುಂದೆ ದೇವರ ವಾಕ್ಯವನ್ನು ಕುರಿತು ಬೋಧಿಸ್ತಾ ಇದ್ದೇನೆ. ಅಬ್ರಹಾಮನ ವಿಶ್ವಾಸವನ್ನು ಕುರಿತು ನಾನು ನಿಮಗೆ ಬೋಧಿಸ್ತಾ ಇದ್ದೇನೆ. ಆದರೆ ಈ ವಿಶ್ವಾಸದ ಪರೀಕ್ಷೆ ನನ್ನ ಬದುಕಿನಲ್ಲಿ ಬಂದಾಗ ನಾನು ಹೇಗೆ ಈ ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ ಎಂಬುದನ್ನು ಒಮ್ಮೆ ಪರಿಶೀಲಿಸಬೇಕಾಗುತ್ತೆ. ಈ ವಿಶ್ವಾಸವೆಂಬುದು ಕೇವಲ ಬಾಯಿ ಮಾತಲ್ಲ. ಅದಕ್ಕೋಸ್ಕರನೇ ಯಾಕೋಬರು ಬರೆದ ಪತ್ರಿಕೆ ಅಧ್ಯಾಯ 2:17 ನಾವು ಹೇಳಿದ್ದು ಸತ್ ಕ್ರಿಯೆಗಳಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸ ಎಂಬುದಾಗಿ. ಕ್ರಿಯೆಗಳ ಮುಖಾಂತರ ನಾವು ವಿಶ್ವಾಸವನ್ನು ಪ್ರಕಟಪಡಿಸುವಂಥವರು ನಾವಾಗಬೇಕು ಎಂಬುದೇ ದೇವರ ಸಂಕಲ್ಪ. ಹೀಗೆ ಪ್ರಿಯರೇ, ನಾನು ನನ್ನ ಬದುಕಿನಲ್ಲಿರುವಂಥ ಒಂದು ಸಣ್ಣ ಸಾಕ್ಷ್ಯವನ್ನು ಕುರಿತು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂದು ಅಬ್ರಹಾಮನ ವಿಶ್ವಾಸದಂತೆ ನಮ್ಮ ವಿಶ್ವಾಸ ಸಹ ಒಮ್ಮೊಮ್ಮೆ ದೇವರು ಪರೀಕ್ಷಿಸ್ತಾರೆ. ಹೆದರಬೇಡಿ, ಭಯಪಡಬೇಡಿ, ದೇವರು ನಮ್ಮ ಜೊತೆಗಿರ್ತಾರೆ. ಒಮ್ಮೆ 2015ನೇ ಇಸ್ವಿಯಲ್ಲಿ ನನ್ನ ಬಾಳ ಸಂಗಾತಿಗೆ ಒಂದು ಸಮಸ್ಯೆ ಆಯಿತು. ಓವರಿಯಲ್ಲಿ ಸಿಸ್ಟ್ ಆಗಿ ಆಪರೇಷನ್ ಮಾಡಬೇಕು ಅಂತೇಳಿ ಡಾಕ್ಟರ್ ಹೇಳಿದರು. ಕೊನೆಗೆ ಅದು 90% ಕ್ಯಾನ್ಸರ್ ಕೂಡ ಆಗಿರ್ಬೋದು ಅಂತ ಹೇಳಿದ್ರು. ತುಂಬ ದುಃಖ ಆಯಿತು, ನೋವಾಯಿತು. ಆಸ್ಪತ್ರೆಗೆ ಹೋಗಿ ತೋರಿಸಿದ್ವಿ. ಡಾಕ್ಟರ್ ಹೇಳಿದ್ರು ಗರ್ಭಕೋಶವನ್ನೇ ತೆಗಿಬೇಕಾಗುತ್ತೆ ಅಂತೇಳಿ. ಪ್ರಿಯರೇ, ನೀವು ಚಿಂತಿಸ್ಬೋದು, ಗರ್ಭಕೋಶವನ್ನು ತೆಗೆದ್ರಲ್ಲಿ ಏನು, ಎಷ್ಟೋ ಜನಕ್ಕೆ ತೆಗೆಸಿದಾರಲ್ವಾ ಅಂತೇಳಿ. ಆದರೆ ನನಗೆ ಮದುವೆಯಾಗಿ 8 ವರ್ಷಗಳಾಗಿತ್ತು ಆವಾಗ. ಈಗ ಮದುವೆಯಾಗಿ 10 ವರ್ಷಗಳಾಗಿದೆ. ಇನ್ನೂ ಸಹ ನನಗೂ ಸಹ ಮಕ್ಕಳಿಲ್ಲ. ನನ್ನ ಬಾಳ ಸಂಗಾತಿ ಇಬ್ಬರು ಮಾತ್ರ ಇರುವಂಥದ್ದು. ಈ ಸಂದರ್ಭದಲ್ಲಿ ಕೆಲವರು ಪ್ರಶ್ನೆ ಕೇಳುವಾಗ ನಾನು ತುಂಬ ತಮಾಷೆಯಾಗಿ ಉತ್ತರ ಕೊಡ್ತೇನೆ. ಕೆಲವರು ಕೇಳ್ತಾರೆ, ಬ್ರದರ್ ನಿಮಗೆ ಮಕ್ಕಳಿಲ್ವಾ ಕೇಳುವಾಗ ನಾನು ಹೇಳುವಂಥದ್ದಿಷ್ಟೇ, ಇಲ್ಲ, ದೇವರು ನನಗೋಸ್ಕರ ಒಂದು ಸ್ಪೆಷಲ್ ಮೇಡನ್ನು ರೆಡಿ ಮಾಡ್ತಾರೆ ಎಂಬುದಾಗಿ ನಾನು ಎಲ್ಲರ ಜೊತೆ ಮಾತನಾಡ್ತಾ ಇದ್ದೆ. ಹೀಗಿರುವಾಗ ಈ ಸಮಸ್ಯೆ ನನ್ನ ಬದುಕಿನಲ್ಲಿ ಎದುರಾದಾಗ ಒಮ್ಮೆ ನನ್ನ ಬಾಳ ಸಂಗಾತಿಯನ್ನು ನನ್ನ ಸ್ಥಳದಿಂದ ಮೈಸೂರಿನ ಒಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ದೆ. ಹೋಗ್ತಾ ಇರಬೇಕಾದ್ರೆ ನನ್ನ ಬಾಳ ಸಂಗಾತಿ ನನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರು. ರೀ, ಯಾರೇ ಏನೇ ಕೇಳಿದ್ರು ಮಕ್ಕಳಿಲ್ವ ನಿಮಗೆ ಅಂತ ಕೇಳುವಾಗ ನೀವು ಹೇಳ್ತಾ ಇದ್ರಲ್ಲ, ದೇವರು ನನಗೆ ಒಂದು ಸ್ಪೆಷಲ್ ಮೇಡನ್ನು ಕೊಡ್ತಾರೆ ಅಂತೇಳಿ ಈಗ ನನ್ನ ಗರ್ಭಕೋಶವನ್ನೇ ತೆಗೆದುಹಾಕುವಂಥ ಪರಿಸ್ಥಿತಿ ಬಂದಿದೆಯಲ್ಲ, ಇನ್ನು ಮುಂದೆ ಯಾರಾದರೂ ಕೇಳಿದ್ರೆ ನೀವೇನು ಹೇಳ್ತೀರಾ? ಒಲವಿನ ಸಹೋದರ ಸಹೋದರಿಯರೇ, ಈ ಪ್ರಶ್ನೆಯನ್ನು ನನ್ನ ಬಾಳ ಸಂಗಾತಿ ನನ್ನನ್ನು ಕೇಳಿದಾಗ ನಾನೇನು ಉತ್ತರ ಕೊಡಬೇಕು ಅಂತ ಗೊತ್ತಾಗಲಿಲ್ಲ. ಒಂದು ಕ್ಷಣ ನಾನು ಬೈಕಲ್ಲಿ ಹೋಗ್ತಾ ಇದ್ವಿ, ನಾನು ಮತ್ತು ನನ್ನ ಬಾಳ ಸಂಗಾತಿ. ಒಂದು ಕ್ಷಣ ನಾನು ಪವಿತ್ರಾತ್ಮರಲ್ಲಿ ಕೇಳಿದೆ, ದೇವಾ, ನನ್ನ ಬಾಳ ಸಂಗಾತಿಯ ಈ ಪ್ರಶ್ನೆಗೆ ನಾನೇನಂತ ಉತ್ತರ ಕೊಡಲಿ? ಪ್ರಿಯರೇ, ಆಗ ದೇವರು ನನಗೆ ಕೊಟ್ಟಂಥದ್ದೇ ಈ ಅಬ್ರಹಾಮನ ವಿಶ್ವಾಸದ ಪರೀಕ್ಷೆಯನ್ನು ಕುರಿತಂತಹ ಒಂದು ಸಂದೇಶ, ಒಂದು ಆದರ್ಶ ಬದುಕನ್ನು ಕುರಿತು ಧ್ಯಾನಿಸಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟರು. ಪ್ರಿಯರೇ, ಈಗ ನಾವು ದೇವರ ವಾಕ್ಯಕ್ಕೆ ಬರೋಣ. ಈ ಅಧ್ಯಾಯದಲ್ಲಿ ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯದಲ್ಲಿ ಅಬ್ರಹಾಮನ ಅಗ್ನಿ ಪರೀಕ್ಷೆ ಎಂಬುದಾಗಿ ನಾವು ನೋಡುವಾಗ ಏನಾಯಿತು? ದೇವರು ನಿನ್ನ ಒಬ್ಬನೇ ಮಗನನ್ನು ಬಲಿಯಾಗಿ ನನಗೆ ಅರ್ಪಿಸು ಅಂತ ಹೇಳಿದ ತಕ್ಷಣ ಅಬ್ರಹಾಮನು ಮನೆಯಿಂದ ಹೊರಟ. ಅಬ್ರಹಾಮನು ಮನೆಯಿಂದ ಹೊರಡುವಾಗ ದೇವರು ಮಾತನಾಡಿದ್ರ ಅಬ್ರಹಾಮನ ಜೊತೆಯಲ್ಲಿ? ಇಲ್ಲ. ಅಬ್ರಹಾಮನ ಹೆಂಡತಿ ಕೇಳಲು, ಎಲ್ಲಿ ಹೋಗ್ತಾ ಇದ್ದೀರಾ? ಅಬ್ರಹಾಂ ಹೇಳ್ದ, ನಾನು ನನ್ನ ಮಗನು ಹೋಗಿ ದೇವರಿಗೆ ಬಲಿಯನ್ನು ಅರ್ಪಿಸಿ ನಾವು ಹಿಂದಿರುಗಿ ಬರ್ತೇವೆ ಅಂತೇಳಿ. ಒಲವಿನ ಸಹೋದರ ಸಹೋದರಿಯರೇ, ಅಬ್ರಹಾಮನ ಹೃದಯದ ಅಂತರಾಳದ ನೋವನ್ನು ಒಮ್ಮೆ ನೀವು ಚಿಂತಿಸುವುದಾದರೆ, ತನ್ನ ಬಾಳ ಸಂಗಾತಿಗೆ ಅಬ್ರಹಾಮ ಹೇಳಿದ್ನ, ದೇವರು ನನಗೂ ನಿನಗೂ ಮುಪ್ಪಿನಲ್ಲಿ ಕೊಟ್ಟಿರ್ತಕ್ಕಂಥ ನಿನ್ನ ಮಗನನ್ನೇ ಬಲಿಯಾಗಿ ಕೊಡ್ಲಿಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಲಿಕ್ಕೆ ಆಯ್ತಾ ಅವನಿಂದ? ಇಲ್ಲ. ಎಷ್ಟು ನೊಂದ್ಕೊಂಡಿರ್ಬೋದು ಪ್ರಿಯರೇ ಅಬ್ರಹಾಮ ತನ್ನ ಮನಸ್ಸಿನಲ್ಲಿ ಚಿಂತಿಸಬೇಕಾದಂಥ ಒಂದು ಅಂಶ.
ಹೀಗೆ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾ ಹೋಗುವಾಗ ಆದಿಕಾಂಡ ಪುಸ್ತಕ ಅಧ್ಯಾಯ 22 ವಾಕ್ಯ 7ರಲ್ಲಿ ಅಬ್ರಹಾಮನ ಮಗ ಇಸಾಕ ತನ್ನ ತಂದೆಯನ್ನ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಏನದು? ಅಪ್ಪ, ಬಲಿ ಅರ್ಪಣೆಗೆ ಬೇಕಾದಂತಹ ಬೆಂಕಿ ಇದೆ, ಕಟ್ಟಿಗೆ ಇದೆ, ಎಲ್ಲವೂ ಇದೆ. ಆದರೆ ಬಲಿಗೆ ಬೇಕಾದಂಥ ಕುರಿಮರಿ ಎಲ್ಲಿ, ಬಲಿಗೆ ಬೇಕಾದಂಥ ಪ್ರಾಣಿಯಲ್ಲಿ ಎಂಬುದಾಗಿ ಕೇಳುವಾಗ, ನನ್ನೊಲವಿನ ಸಹೋದರ ಸಹೋದರಿಯರೇ, ವಿಶ್ವಾಸವನ್ನು ಕುರಿತು ಧ್ಯಾನಿಸುತ್ತಿರುವಂಥ ಪ್ರೀತಿಯ ದೇವರ ಮಕ್ಕಳೇ, ಅಬ್ರಹಾಮನಿಗೆ ಗೊತ್ತಿತ್ತು ಆ ಕುರಿಮರಿ ಮಗನೇ ನೀನೇ ಎಂಬುದು. ಹೇಳಲಿಕ್ಕೆ ಸಾಧ್ಯವಾಯ್ತಾ ತನ್ನ ಮಗನಿಗೆ? ಇಲ್ಲ. ಈ ಮಗ ತನ್ನ ತಂದೆಯನ್ನ ಪ್ರಶ್ನೆಯನ್ನು ಕೇಳುವಾಗ ತನ್ನ ತಂದೆಯ ಹೃದಯದಲ್ಲಿ, ಅಬ್ರಹಾಮನ ಹೃದಯದಲ್ಲಿ ಎಂತಹ ನೋವುಂಟಾಗಿರಬೇಕು ಪ್ರಿಯರೇ. ಮಗನೇ, ನಿನ್ನನ್ನೇ ಬಲಿಯಾಗಿ ಅರ್ಪಿಸಲು ದೇವರು ನನ್ನಲ್ಲಿ ಕೇಳಿದ್ದಾರೆ, ನಾನು ನಿನ್ನನ್ನು ಬಲಿಯಾಗಿ ಅರ್ಪಿಸಲಿಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಆಗ ಅಬ್ರಹಾಮನ ಹೃದಯದಲ್ಲಿ ಉಂಟಾದಂಥ ನೋವೇನು? ಒಲವಿನ ಸಹೋದರ ಸಹೋದರಿಯರೇ, ಈ ವಿಷಯವನ್ನು ಕುರಿತು ನಾನು ನನ್ನ ಬಾಳ ಸಂಗಾತಿಗೆ ವಿವರಿಸ್ತಾ ಬೈಕ್ನಲ್ಲಿ ಮುಂದುವರೆದೆ. ಈಗ ದೇವರ ವಾಕ್ಯವನ್ನು ಆಲಿಸುವಂಥ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಒಮ್ಮೆ ನಾವು ಚಿಂತಿಸಿ ನೋಡೋಣ. ವಿಶ್ವಾಸ ನೋಡಲಿಕ್ಕೆ ಅಥವಾ ಹೇಳಲಿಕ್ಕೆ ತುಂಬ ಸಣ್ಣ ಒಂದು ಪದ ವಿಶ್ವಾಸ. ಆದರೆ ನಮ್ಮ ಬದುಕಿನಲ್ಲಿ ಅದರ ಪರೀಕ್ಷೆ ನಡೆಯುವಾಗಿದೆ ನಾವು ಎಷ್ಟರ ಮಟ್ಟಿಗೆ ದೇವರಲ್ಲಿ ವಿಶ್ವಾಸವಿಟ್ಟಿದ್ದೇವೆ ಎಂಬುದು. ಪ್ರಿಯರೇ, ಕೆಲವೊಮ್ಮೆ ನಮ್ಮ ವಿಶ್ವಾಸ ಪರೀಕ್ಷೆ ಆಗುವಾಗ ನಮಗೆ ಇಡೀ ಬದುಕು ಕತ್ತಲು ಕವಿದಂತಾಗುತ್ತೆ. ನಮಗೆ ಉತ್ತರ ಸಿಕ್ಕೋದಿಲ್ಲ. ಯಾಕೆಂತೇಳಿದ್ರೆ ನಾವೇನು ಮಾಡ್ತಾ ಇದ್ದೀವಿ ಎಂಬ ಅರಿವು ಕೂಡ ನಮಗಿರೋದಿಲ್ಲ. ಯಾಕೆಂದರೆ ಕಷ್ಟಗಳು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡುವಾಗ, ವಿಶ್ವಾಸದ ಪರೀಕ್ಷೆ ಆಗುವಾಗ ನಮಗೆ ಭಯ ಉಂಟಾಗುತ್ತೆ. ಅದೇ ರೀತಿ ನಮ್ಮ ಬದುಕಿನಲ್ಲಿ ಸಹ ಸಂಭವಿಸಿತು. ನಾನು ಹಾಗೆ ಮುಂದುವರಿಸ್ತಾ ನನ್ನ ಬಾಳ ಸಂಗಾತಿಗೆ ನಾನು ಹೇಳಿದೆ, ಆ ಒಲವಿನ ಸಹೋದರ ಸಹೋದರಿಯರೇ, ಅಬ್ರಹಾಮನು ತನ್ನ ಮನೆಯನ್ನು ಬಿಟ್ಟು ಪ್ರಯಾಣವನ್ನು ಪ್ರಾರಂಭಿಸುವಾಗ ದೇವರು ಮಾತನಾಡಲಿಲ್ಲ. ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿರಬೇಕಾದ್ರೆ ಅಬ್ರಹಾಮನಿಗೆ ನೂರಾರು ಆಲೋಚನೆಗಳು ಬಂದಿರಬಹುದು. ದೇವರನ್ನು ನಾನು ಅನೇಕ ಬಾರಿ ಪ್ರಶ್ನಿಸಿರ್ಬೋದು, ದೇವರೇ ಯಾಕಾಗಿ ನನಗೆ ಈ ಥರ ಪರೀಕ್ಷೆ? ಮುಪ್ಪಿನಲ್ಲಿ ನೀವು ನನಗೆ ಕೊಟ್ಟಂಥ ಒಬ್ಬನೇ ಮಗನನ್ನು ಯಾಕಾಗಿ ನೀವು ಬಲಿಯಾಗಿ ಕೇಳ್ತಾ ಇದ್ದೀರಾ? ನಾನೇನು ತಪ್ಪು ಮಾಡಿದ್ದೇನೆ? ಎಷ್ಟೋ ಪ್ರಶ್ನೆಗಳು ಒಲವಿನ ಸಹೋದರ ಸಹೋದರಿಯರ ಬದುಕಿನಲ್ಲಿ ಮೂಡಿರಬಹುದು. ಅದೇ ರೀತಿಯಲ್ಲಿ ಆ ಪ್ರಯಾಣವನ್ನು ಮುಂದುವರಿಸ್ತಾ ಹೋಗುವಾಗ ನಾನು ಮೊದಲೇ ಹೇಳಿದ ಹಾಗೆ ಆದಿಕಾಂಡ ಪುಸ್ತಕ 22 ವಾಕ್ಯ 7ರಲ್ಲಿ ತನ್ನ ಮಗ ಇಸಾಕ ತಂದೆಯನ್ನು ಪ್ರಶ್ನಿಸುವಾಗ ಆ ತಂದೆಯ ಹೃದಯದಲ್ಲಿ ನೋವುಂಟಾಗಿರಬಹುದು. ದೇವರು ಉತ್ತರವನ್ನು ಕೊಟ್ರಾ? ಕೊಡಲಿಲ್ಲ. ಏನಾಯಿತು? 3 ದಿನಗಳ ಪ್ರಯಾಣವನ್ನು ಮುಗಿಸಿ ಅಬ್ರಹಾಮನು ಬಲಿಯನ್ನು ಅರ್ಪಿಸಬೇಕಾದ ಬೆಟ್ಟವನ್ನು ನೋಡಿದ. ದೇವರು ಉತ್ತರವನ್ನು ಕೊಟ್ರಾ? ಖಂಡಿತವಾಗಿಯೂ ಕೊಡಲಿಲ್ಲ. ಬೆಟ್ಟದ ಮೇಲೆ ಹತ್ತಿ ಬಲಿಪೀಠವನ್ನು ಕಟ್ತಾ ಇದ್ದ ಬಲಿಯನ್ನು ಅರ್ಪಿಸಲಿಕ್ಕಾಗಿ. ದೇವರು ಮಾತನಾಡಿದ್ರ? ಖಂಡಿತವಾಗಿಯೂ ಮಾತನಾಡಲಿಲ್ಲ. ಬಲಿಪೀಠವನ್ನು ಕಟ್ಟಿದ ನಂತರ ಕಟ್ಟಿಗೆಯನ್ನು ಜೋಡಿಸುವಾಗ ದೇವರು ಮಾತನಾಡಿದ್ರ? ಖಂಡಿತವಾಗಿಯೂ ಇಲ್ಲ. ಆದರೆ ಕೊನೆಯದಾಗಿ ಆ ಬಲಿಪೀಠದ ಮೇಲೆ ದೇವರು ಕೊಟ್ಟಂತ ತನ್ನ ಒಬ್ಬನೇ ಮುದ್ದು ಮಗನಾದ ಇಸಾಕನನ್ನ ಬಲಿಯಾಗಿ ಅರ್ಪಿಸಲು ಆ ಕಟ್ಟಿಗೆಯ ಮೇಲೆ ಮಲಗಿಸಿ ಕತ್ತಿಯನ್ನು ಎತ್ತಿದಾಗ ದೇವರು ಕೂಗಿ ಹೇಳಿದ್ರು, ಅಬ್ರಹಾಮನೇ ನಿಲ್ಲಿಸು, ಮಗುವಿನ ಮೇಲೆ ಕೈ ಹಾಕಬೇಡ, ನಿನ್ನ ವಿಶ್ವಾಸವನ್ನು ನಾನು ಮೆಚ್ಚಿದ್ದೇನೆ. ಒಲವಿನ ಸಹೋದರ ಸಹೋದರಿಯರೇ, ದೇವರು ನಮ್ಮ ಬದುಕಿನಲ್ಲಿ ಕಷ್ಟಗಳು ಸಮಸ್ಯೆಗಳು ಬರುವಾಗ ವಿಶ್ವಾಸದಿಂದ ಜೀವಿಸುವಂಥ ನಮ್ಮ ಬದುಕನ್ನು ಪರೀಕ್ಷಿಸುವಾಗ ನಮ್ಮ ಬದುಕಿನಲ್ಲಿ ಅನೇಕ ಕಷ್ಟಗಳು ಬರುತ್ತೆ ಪ್ರಿಯರೇ. ಅದಕ್ಕೆ ಲೂಕನ ಶುಭ ಸಂದೇಶ ಅಧ್ಯಾಯ 18 ವಾಕ್ಯ 1ರಲ್ಲಿ ನಾವು ಕಾಣ್ತೇವೆ. ದೇವರ ವಾಕ್ಯ ಹೇಳುತ್ತೆ, ನಿನ್ನ ವಿಶ್ವಾಸ ಕುಸಿಯದಂತೆ ನೀನು ಎಚ್ಚರಿಕೆ ವಹಿಸಬೇಕೆಂದು ನಾನು ಇದನ್ನೆಲ್ಲ ನಿಮಗೆ ಹೇಳುತ್ತಿದ್ದೇನೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಮ್ಮ ವಿಶ್ವಾಸ ಕುಸಿಯದಂತೆ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಅದೇ ರೀತಿ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಬಾಳ ಸಂಗಾತಿಗೆ ನಾನು ಈ ವಿಷಯವನ್ನು ಕುರಿತು ಹೇಳಿದೆ. ನಾವಿಬ್ಬರು ಆಸ್ಪತ್ರೆಗೆ ಹೋದ್ವಿ. ನನ್ನ ಬಾಳ ಸಂಗಾತಿಯನ್ನು ಅಡ್ಮಿಟ್ ಮಾಡಿ ಆಪರೇಷನ್ ಮಾಡಬೇಕು. ವೈದ್ಯರು, ನಾನು ಮೊದಲೇ ತಿಳಿಸಿದ ಹಾಗೆ ವೈದ್ಯರು ಮೊದಲೇ ಹೇಳಿದ್ದಾರೆ, ನಿಮ್ಮ ಬಾಳ ಸಂಗಾತಿಗೆ ಗರ್ಭಕೋಶವನ್ನು 100% ತೆಗಿಲೇಬೇಕಾಗುತ್ತೆ. ನಾವಾದರೂ ಪ್ರಯತ್ನಿಸ್ತೇವೆ, ಬೇರೆ ಮಾರ್ಗ ಇಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪರೀಕ್ಷೆ ನನ್ನ ಬದುಕಿನಲ್ಲಿ ಬಂದಾಗ ನಾನು ಹೇಗಿರ್ಬೋದು? ನೀವು ಚಿಂತಿಸ್ಬೋದು. ಇವತ್ತು ದೇವರ ವಾಕ್ಯವನ್ನು ಕುರಿತು ಮಾತಿನಲ್ಲಿ ನಾನು ಎಷ್ಟು ಬೇಕಾದರೂ ಮಾತಾಡ್ಬೋದು. ಆದರೆ ಈ ವಿಶ್ವಾಸವನ್ನು ಕ್ರಿಯೆಗಳ ಮುಖಾಂತರ ತೋರಿಸೋದು ಹೇಗೆ? ಅದೇ ನಾನು ಹೇಳಿದಂಥದ್ದು ಯಾಕೋಬರು ಬರೆದ ಪತ್ರಿಕೆ ಅಧ್ಯಾಯ 2 ವಾಕ್ಯ 17ರಲ್ಲಿ ನೀವು ಧ್ಯಾನಿಸಿ ಓದಿ ನೋಡಿ ದೇವರ ವಾಕ್ಯವನ್ನು.
ಸತ್ಕ್ರಿಯೆಗಳಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸಕ್ಕೆ ಸಮಾನ. ಪ್ರಿಯರೇ, ಫೆಬ್ರವರಿ 20ನೇ ತಾರೀಕು 2015ರಲ್ಲಿ ಮೈಸೂರಿನ ಮಿಷನ್ ಆಸ್ಪತ್ರೆಯಲ್ಲಿ ನನ್ನ ಬಾಳ ಸಂಗಾತಿಗೆ ಆಪರೇಷನ್ ಮಾಡಲಾಯಿತು. ಓವರಿಯಲ್ಲಿದ್ದಂಥ ಸಿಸ್ಟು ಮೆಲ್ಟ್ ಆಗಿ ಅದು ಕಿಡ್ನಿಗೆ ಸಹ ಸಮಸ್ಯೆ ಆಗಿದೆ. 100% ಅದು ಕ್ಯಾನ್ಸರ್ ಆಗಿದ್ರೂ ಆಗಿರ್ಬೋದು, 100% ಗರ್ಭಕೋಶವನ್ನು ತೆಗಿಬೇಕಾಗುತ್ತೆ ಎಂಬುದಾಗಿ ನುಡಿದಂಥ ವೈದ್ಯರು, ನನ್ನ ಒಲವಿನ ಸಹೋದರ ಸಹೋದರಿಯರೇ, ಆಪರೇಷನನ್ನು ಮುಗಿಸಿ ಹೊರಗೆ ಬಂದಾಗ ಒಂದು ಕಿಡ್ನಿ ಟ್ರೇಯಲ್ಲಿ 3 ಗೆಡ್ಡೆಗಳನ್ನು ತಂದು ನನಗೆ ತೋರಿಸಿದ್ರು. 3 ಗೆಡ್ಡೆಗಳು ಓವರಿಯಲ್ಲಿದ್ದು ಸಿಸ್ಟ್ ಅಂತ ಹೇಳಿದಂಥ ಆ ಒಂದು ಭಾಗ ಕರಗಿ ಹೋಗಿತ್ತು. ಆದರೂ ಸಹ 3 ಗೆಡ್ಡೆಗಳು ನನ್ನ ಬಾಳ ಸಂಗಾತಿಯ ಉದರದಲ್ಲಿತ್ತು. ವೈದ್ಯರು ಹೇಳಿದರು, ನೋಡಿ ಸರ್, ಆಪರೇಷನ್ ಮಾಡಿದ್ದೇನೆ, ಆದರೆ ಗರ್ಭಕೋಶಕ್ಕೆ ಒಂದು ಕಿಂಚಿತ್ತು ಸಹ ತೊಂದರೆ ಆಗದಂತೆ ಆಪರೇಷನ್ ಸಕ್ಸಸ್ ಆಗಿದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಒಲವಿನ ಸಹೋದರ ಸಹೋದರಿಯರೇ, ಯಾವ ರೀತಿಯಲ್ಲಿ ದೇವರು ಅಬ್ರಹಾಮನನ್ನು ಪರೀಕ್ಷಿಸುವಾಗ ತನ್ನ ಮಗ ಇಸಾಕನನ್ನು ಬಲಿಯಾಗಿ ಅರ್ಪಿಸುವಂಥ ಕೊನೆಯ ಕ್ಷಣದಲ್ಲಿ ಉತ್ತರವನ್ನು ಕೊಟ್ಟರು, ಅದೇ ರೀತಿಯಲ್ಲಿ ನನ್ನ ಬದುಕಿನಲ್ಲಿ, ನನ್ನ ಬಾಳ ಸಂಗಾತಿಯ ಬದುಕಿನಲ್ಲಿ ಮದುವೆಯಾಗಿ ಇವತ್ತಿಗೆ 10 ವರ್ಷಗಳಾಗಿದೆ, ಮಕ್ಕಳಿಲ್ಲ. ಆದರೂ ದೇವರು ನನಗೆ ಕೊಡ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿದರೆ ಆ ವಿಶ್ವಾಸದಲ್ಲಿ ಇಂದು ನಾನು ನಿಮಗೆ ಅಬ್ರಹಾಮನ ವಿಶ್ವಾಸವನ್ನು ಕುರಿತು ದೇವರ ವಾಕ್ಯವನ್ನು ಬೋಧಿಸ್ತಾ ಇದ್ದೇನೆ. ಪ್ರಿಯರೇ, ನನ್ನ ಬದುಕಿನಲ್ಲೂ ಸಹ ವಿಶ್ವಾಸದ ಪರೀಕ್ಷೆ ನಡೆದಿದೆ. ಅದೇ ರೀತಿಯಲ್ಲಿ ಈ ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನೊಲವಿನ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ನಿಮ್ಮೊಬ್ಬೊಬ್ಬರ ಬದುಕಿನಲ್ಲಿಯೂ ಸಹ ಇದೇ ವಿಶ್ವಾಸದ ಪರೀಕ್ಷೆಗಳು ಸಂಭವಿಸಬಹುದು. ಕಷ್ಟಗಳು ಬರುವಾಗ, ನೋವುಗಳು ಬರುವಾಗ, ಸಮಸ್ಯೆಗಳು ಬರುವಾಗ ಹೆದರಬೇಡಿ, ಭಯಪಡಬೇಡಿ. ಯಾಕೆಂತೇಳಿದ್ರೆ ಯೇಸು ಸ್ವಾಮಿ ಹೇಳಿದರು, ತೋಳಗಳ ಮಧ್ಯದಲ್ಲಿ ಕುರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಈ ಲೋಕದಲ್ಲಿ ಬಿಟ್ಟಿದ್ದೇನೆ. ಹೆದರಬೇಡಿ, ಭಯಪಡಬೇಡಿ, ನಾನು ಲೋಕವನ್ನು ಜಯಿಸಿದ್ದೇನೆ, ಲೋಕದ ಸಮಾಪ್ತಿಯವರೆಗೂ ನಾನು ನಿಮ್ಮ ಜೊತೆಯಲ್ಲಿರುತ್ತೇನೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಅಂದು ವಾಗ್ದಾನ ಮಾಡಿದ ಅದೇ ದೇವರು, ಅಬ್ರಹಾಮನಿಗೆ ವಿಶ್ವಾಸವನ್ನು ಕೊಟ್ಟಂಥ ಅದೇ ದೇವರು, ಇಸಾಕನನ್ನು ರಕ್ಷಿಸಿದಂಥ ಅದೇ ದೇವರು, ಇಂದು ನನ್ನ ಕುಟುಂಬವನ್ನು, ನನ್ನ ಬಾಳ ಸಂಗಾತಿಯ ಗರ್ಭಕೋಶವನ್ನು ರಕ್ಷಿಸಿದಂಥ ಅದೇ ದೇವರು, ಇಮ್ಯಾನುವೇಲ್ ಆದ ದೇವರು ನಿಮ್ಮೆಲ್ಲರ ಜೊತೆಯಲ್ಲಿದ್ದಾರೆ ಪ್ರಿಯರೇ. ಆದುದರಿಂದ ಹೆದರಬೇಡಿ, ಭಯಪಡಬೇಡಿ. ಈ ದೇವರ ವಾಕ್ಯವನ್ನು ಆಲಿಸುವಂತಹ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಈ ದೇವರ ವಾಕ್ಯವನ್ನು ಕುರಿತು, ವಿಶ್ವಾಸವನ್ನು ಕುರಿತು, ಅಬ್ರಹಾಮನ ವಿಶ್ವಾಸವನ್ನು ಕುರಿತು ಓದೋದು ಮಾತ್ರವಲ್ಲ, ಅದನ್ನು ಚಿಂತಿಸಬೇಕು, ಧ್ಯಾನಿಸಬೇಕು ನಾವೊಮ್ಮೆ. ಯಾಕೆಂದರೆ ಅಬ್ರಹಾಮನನ್ನು ಮಾತ್ರ ದೇವರು ವಿಶ್ವಾಸದ ವ್ಯಕ್ತಿ ಎಂಬುದಾಗಿ ಕರೆದಿಲ್ಲ. ಸಂಸ್ಕಾರಗಳ ಮುಖಾಂತರ ಸಂಸ್ಕಾರವನ್ನು ಸ್ವೀಕರಿಸಿದಂಥ ಪ್ರತಿಯೊಂದು ದೇವರ ಮಕ್ಕಳನ್ನು ದೇವರು ವಿಶ್ವಾಸದ ಪಿತಾಮಹರು ಎಂಬುದಾಗಿ ಕರೀತಾರೆ. ಪ್ರಿಯರೇ, ನಿಮ್ಮನ್ನು ದೇವರು ವಿಶ್ವಾಸದ ಪಿತಾಮಹ ಎಂಬುದಾಗಿ ಗುರುತಿಸಬೇಕಾದರೆ ದೇವರು ನಮ್ಮ ಜೀವನದಲ್ಲಿ ತಂದೊಡ್ಡುವಂತಹ ಪರೀಕ್ಷೆಗಳನ್ನು ನಾವು ಜಯಿಸಬೇಕು. ಜಯಿಸಬೇಕಾದ್ರೆ ನಮ್ಮ ಸ್ವಂತ ಶಕ್ತಿಯಿಂದ ಸಾಧ್ಯವಿಲ್ಲ, ಬದಲಾಗಿ ದೇವರ ಸಹಾಯದಿಂದ ಮಾತ್ರ ಅದು ನಮಗೆ ಸಾಧ್ಯ. ಆದುದರಿಂದ ನನ್ನೊಲವಿನ ಸಹೋದರ ಸಹೋದರಿಯರೇ, ವಿಶ್ವಾಸಿಸೋಣ. ಪವಿತ್ರ ಕಥೋಲಿಕ ಧರ್ಮಸಭೆಯ ವಿಶ್ವಾಸ ಪ್ರಮಾಣದಲ್ಲಿ ನಾವು ಅನೇಕ ಬಾರಿ ಹೇಳ್ತೇವೆ, ವಿಶ್ವಾಸಿಸುತ್ತೇನೆ, ವಿಶ್ವಾಸಿಸುತ್ತೇನೆ, ವಿಶ್ವಾಸಿಸುತ್ತೇನೆ. ಈ ವಿಶ್ವಾಸ ಏನಾಗಿದೆ? ಈ ವಿಶ್ವಾಸ ಏನಾಗಿದೆ ನಮ್ಮ ಬದುಕಿನಲ್ಲಿ? ಕೇವಲ ಬರೀ ಬಾಯಿನ ಮಾತಿನ ವಿಶ್ವಾಸವೇ, ಅಥವಾ ನಮ್ಮ ಜೀವನದಲ್ಲಿ ಅದನ್ನು ಕ್ರಿಯೆಗಳ ಮುಖಾಂತರ ವ್ಯಕ್ತಪಡಿಸುತ್ತಿದ್ದೇವೆಯೇ ಎಂಬುದು ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚೋಣ, ದೇವರ ಕರಗಳಲ್ಲಿ ನಮ್ಮನ್ನೇ ಸಮರ್ಪಿಸೋಣ. ದೇವರೇ, ಈ ಸಮಯದಲ್ಲಿ ಸ್ವಾಮಿ, ಅಂದು ಅಬ್ರಹಾಮನನ್ನು ಆಶೀರ್ವದಿಸಿದ ದೇವರೇ, ನನ್ನನ್ನೇ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೇನೆ ಸ್ವಾಮಿ, ಆಶೀರ್ವದಿಸಿರಿ. ಪೇತ್ರನು ನುಡಿದನು, ದೇವ, ನನ್ನ ವಿಶ್ವಾಸದಲ್ಲಿ ಕೊರತೆ ಇದ್ದರೆ ನನ್ನ ವಿಶ್ವಾಸವನ್ನು ಹೆಚ್ಚಿಸಿರಿ ಎಂಬುದಾಗಿ. ಇಂದು ಅದೇ ವಿಶ್ವಾಸವನ್ನು ನನ್ನಲ್ಲಿ ಕರುಣಿಸಿರಿ. ಅಬ್ರಹಾಮನಿಗೆ ಕೊಟ್ಟ ಅದೇ ವಿಶ್ವಾಸ ದೇವ ನನ್ನ ಬದುಕಿನಲ್ಲಿ ಕರುಣಿಸಿರಿ. ನಮ್ಮಲ್ಲಿ ವಿಶ್ವಾಸದ ಕೊರತೆ ಇದ್ದರೆ ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ. ವಿಶ್ವಾಸದ ಮುಖಾಂತರ ನಾವು ನಿಮ್ಮನ್ನು ಕಾಣುವಂತಾಗಲಿ. ಯೇಸುವೆ, ಯಾವಾಗಲೂ ನಾವು ನಿಮ್ಮನ್ನು ವಿಶ್ವಾಸಿಸುತ್ತಾ ವಿಶ್ವಾಸದ ಮಕ್ಕಳಾಗಿ ಜೀವಿಸುವಂತೆ ನಮಗೆ ಬೇಕಾಗಿರುವಂಥ ಕೃಪಾವರಗಳನ್ನು, ನಿಮ್ಮ ಸ್ವರ್ಗದ ದ್ವಾರಗಳನ್ನು ತೆರೆದು ನಮ್ಮೆಲ್ಲರ ಮೇಲೆ, ನಮ್ಮ ಕುಟುಂಬಗಳ ಮೇಲೆ, ನಮ್ಮ ಮಕ್ಕಳ ಮೇಲೆ ಸುರಿಸಿರೆಂದು ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವಂಥ ಯೇಸುಕ್ರಿಸ್ತರ ಜೀವವುಳ್ಳ ನಾಮದಲ್ಲಿ
ತಂದೆ ದೇವರ ಕರಗಳಲ್ಲಿ ತಾಯಿ ಪರಿಶುದ್ಧ ಮಾತೆ ಮರಿಯಮ್ಮನವರ ಮಧ್ಯಸ್ಥಿಕೆಯಲ್ಲಿ ಸಮರ್ಪಿಸಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರೈಸ್ ದ ಲಾರ್ಡ್.